24ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನ ತಿಳಿಸಿ. ಪ್ರಸ್ತುತ ಅಥವಾ ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ ತಿಳಿಸಿ ಅಂತ ಕೇಳಿದ್ದಾರೆ. ಇವಾಗ ಆಧುನಿಕ ಸಮಾಜವು ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ ಅಲ್ವಾ. ಸೊ ಈಗ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಬದಲಾವಣೆಗಳು ನಡೀತಾ ಇದೆ. ಈ ತರ ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಸಾರ್ವಜನಿಕ ಆಡಳಿತವು ಪ್ರಮುಖ ಸ್ಥಾನವನ್ನ ಹೊಂದಿರತ್ತೆ. ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಮಕ್ಕಳೇ? ಸರ್ಕಾರವು ಆಡಳಿತ ನಡೆಸಲು ಬೇಕಾದಂತಹ ಅಂಗ ವ್ಯವಸ್ಥೆಯೇ ಸಾರ್ವಜನಿಕ ಆಡಳಿತ. ಸೊ ಈ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರಕ್ಕೆ ಸಾರ್ವಜನಿಕ ಆಡಳಿತವು ಪ್ರಮುಖ ಸ್ಥಾನವನ್ನ ಹೊಂದಿದೆ. ಈ ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವ ಪ್ರಯೋಜನಗಳ ಅರಿವು ಮಹತ್ವವು ದಿನೇ ದಿನೇ ಹೆಚ್ಚುತ್ತಿದೆ. ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ, ಅಂದ್ರೆ ಪೊಲೀಸರ ಹಿಡಿತದಲ್ಲಿರುವಂತಹ ರಾಜ್ಯ ಅಂತಂದ್ರೆ ಏನು ಮಕ್ಕಳೇ? ಕಾನೂನು ಸುವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡು ಹೋಗುವಂತಹ ಅಗತ್ಯತೆ, ಅರಾಜಕತೆ ಹೊಂದಿರುವಂತಹ ರಾಜ್ಯ. ಪೊಲೀಸ್ ವ್ಯವಸ್ಥೆಯನ್ನು ಎಲ್ಲಿ ಜಾರಿ ಮಾಡಲಾಗತ್ತೆ, ಎಲ್ಲಿ ಮುಷ್ಕರಗಳು ನಡೀತಾ ಇವೆಯೋ, ಎಲ್ಲಿ ಸಮಾಜದಲ್ಲಿ ತೊಂದರೆ ಇದೆಯೋ ಅಂತ ಸಂದರ್ಭದಲ್ಲಿ ಪೊಲೀಸರನ್ನ ನೇಮಿಸಲಾಗತ್ತೆ ಅಲ್ವಾ. ಸೊ ಈ ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆ ಆಗುತ್ತಿರುವ ರಾಜ್ಯದ ಸ್ವರೂಪಕ್ಕೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಇವಾಗ ಹೆಚ್ಚುತ್ತಾ ಇದೆ. ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ಉಳಿವು ಅಳಿವು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ. ಈಗ ಸಮಾಜದಲ್ಲಿ ಬೇರೆ ಬೇರೆ ಸ್ತರದ ಜನರಿರ್ತಾರೆ ಅಲ್ವಾ. ಸೊ ಮಾನವ ಸಮಾಜ ಅಂತಂದ್ರೇನು? ಎಲ್ಲ ರೀತಿಯ ವರ್ಗದವರನ್ನ ಒಳಗೊಂಡಂತಹ ಸಮಾಜ. ಈ ಸಮಾಜದ ಉಳಿವು ಮತ್ತು ಅಳಿವು ಯಾವುದನ್ನ ಅವಲಂಬಿಸಿದೆ ಮಕ್ಕಳೇ? ಸಾರ್ವಜನಿಕ ಆಡಳಿತವನ್ನ ಅವಲಂಬಿಸಿದೆ. ಆದ್ದರಿಂದ ಸಾರ್ವಜನಿಕ ಆಡಳಿತವು ಅತ್ಯಂತ ಪ್ರಮುಖ ಪಾತ್ರವನ್ನ ಸಮಾಜದಲ್ಲಿ ನಿರ್ವಹಿಸುತ್ತೆ. ಅದರ ಜೊತೆಗೆ ಈ ಪ್ರಸ್ತುತ ಒಂದು ಬದಲಾಗುತ್ತಿರುವ ಸಮಾಜದಲ್ಲಿ ಇದು ಅತ್ಯಗತ್ಯವಾದಂತಹ ಒಂದು ವ್ಯವಸ್ಥೆಯಾಗಿದೆ. ಈ ಪ್ರಶ್ನೆಗಳನ್ನ ನೀವು 3 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ. ಆಯ್ತಾ?